ಸರ್, ವ್ಯಾಯಾಮ ಅನ್ನೋದು ಯುವಕರಿಗೆ ಮಾತ್ರ ಅಲ್ಲ, ಹಿರಿಯಕರಿಗೂ ತುಂಬ ಇಂಪಾರ್ಟೆಂಟು. ಆಮೇಲೆ ಏನಂದರೆ ವರ್ಕೌಟ್ ಅನ್ನೋದು ಇಟ್ಸ್ ಎ ಪ್ರಾಸೆಸ್. ಅಂದರೆ ಯಾವಾಗಲೂ 3 ತಿಂಗಳು ಬರ್ತೀವಿ, ಎಲ್ಲೋ ಒಂದು ಜಿಮ್ ಮಾಡಬೇಕು ಅಂತ ಒಂದು ಎಕ್ಸೈಟ್ಮೆಂಟಲ್ಲಿ ದುಡ್ಡು ಕಟ್ಬಿಡೋದು, ಆಮೇಲೆ 3 ತಿಂಗಳೆಲ್ಲ 3 ದಿನ ಬಂದು ನಿಲ್ಲಿಸ್ಬಿಡೋದು. ಸೊ ಈಗ ಆಗಬಾರ್ದು. ಇಟ್ಸ್ ಎ ನಿರಂತರವಾಗಿ ನಡೆಯುವಂಥ ಒಂದು ಪ್ರಾಸೆಸ್ಸು. ವರ್ಕೌಟ್ ಅಂದರೆ ಜಿಮ್ ಒಂದೇ ಅಲ್ಲ, ಯೋಗ ಇರ್ಬೋದು, ವಾಕಿಂಗ್ ಇರ್ಬೋದು, ಬೇರೆ ಯಾವುದೇ ರೀತಿ ಎಕ್ಸಸೈಸ್ ಇರ್ಬೋದು. ಬಟ್ ದಿಸ್ ಇಸ್ ಎ ಮೇಜರ್ ಫಾರ್ಮ್ ಆಫ್ ವರ್ಕೌಟ್. ಇವಾಗ ಟ್ರೈನಿಂಗ್ ಅನ್ನೋದು ಇಟ್ ಈಸ್ ಮೋರ್ ಟೆಕ್ನಿಕಲ್ಲ. ಯಾಕೆಂದರೆ ನಾವು ಕಳೆದ ಒಂದು 14-15 ವರ್ಷದಿಂದ ಟ್ರೈನಿಂಗ್ ಮಾಡ್ತಾಯಿದ್ದೀವಿ. ನಮಗೆ ಇನಿಷಿಯಲಿ ಶುರು ಮಾಡಿದಾಗ ಗೊತ್ತಿರಲಿಲ್ಲ. ನಾವು ಒಂದಷ್ಟು ಕೋಚ್ಗಳನ್ನ ಇಟ್ಕೊಂಡು, ಆಮೇಲೆ ನನಗೊಬ್ಬ ಬ್ರಿಟಿಷರ್ ಟ್ರೈನರ್ ಬಂದಿದ್ದ, ನನಗೆ ಜಾಗ್ವಾರ್ಗೆ ಒಂದು 3-4 ವರ್ಷ ನನ್ನ ಜೊತೆಲಿದ್ದ. ಸೊ ತುಂಬ ಇದು ಒಂಥರ ಆರ್ಟ್. ಇಟ್ಸ್ ಎ ಫಾರ್ಮ್ ಆಫ್ ಆರ್ಟ್. ಸೊ ಏನೇ ಮಾಡಬೇಕಾದ್ರೂ ವರ್ಕೌಟ್ಸ್ ಒಂದೊಂದ್ಸಲಿ ಬ್ಯಾಕ್ ಇಂಜುರಿ ಆಗುತ್ತೆ, ಇಂಜುರಿ ಪ್ರೋನ್. ಸೊ ನೋಡ್ಕೊಂಡು ಮಾಡಬೇಕು. ಇಲ್ಲಿ ಒಳ್ಳೆ ಟ್ರೈನರ್ಸ್ ಎಲ್ಲ ಇಟ್ಕೊಂಡಿದ್ದಾರೆ. ಸೊ ತುಂಬ ಚೆನ್ನಾಗಿ ಬಂದಿದೆ ಜಿಮ್ ಹೋಗಂತ. ಮಿಸ್ಟರ್ ಇಂಡಿಯಾ, ಮಿಸ್ಟರ್ ಇಂಡಿಯಾ, ಓಕೆ, ಜರ್ಮನಿಯಲ್ಲಿ 14 ಸರ್ಟಿಫಿಕೇಶನ್ಸ್ ಮಾಡ್ಕೊಂಡಿರೋದು ನಮ್ಮ ಕ್ಲಬ್ ಮ್ಯಾನೇಜರ್. ಸೊ ಸ್ಪೆಷಲೈಸೇಷನ್ ಇವಾಗ ಯಾವಾಗ ಪರ್ಟಿಕ್ಯುಲರ್ ಪಾರ್ಟ್ಸಲ್ಲಿ ಬಾಡಿಯಲ್ಲಿ ಪೇನ್ ಬಂದಾಗ ಹೌ ಟು ಲೈಕ್ ಓವರ್ಕಮ್ ದ್ಯಾಟ್. ಇವಾಗ ಫಾರ್ ಎಕ್ಸಾಂಪಲ್ ನಾವು ನೋಡಿದಾಗ ಈ ರೇಸರ್ಸು, ಕ್ರಿಕೆಟರ್ಸ್ ಎಲ್ಲ ದೊಡ್ಡ ಫ್ರ್ಯಾಕ್ಚರ್ಸು, ಮೇಜರ್ ಇಂಜುರೀಸ್ ಮಾಡ್ಕೊತಾರೆ. ಬಟ್ ನೆಕ್ಸ್ಟ್ ವೀಕ್ ಅಥವಾ ಅದ್ರ ನೆಕ್ಸ್ಟ್ ವೀಕ್ ನೋಡಿದಾಗ ಆಲ್ರೆಡಿ ದೇ ವಿಲ್ ಬಿ ಬ್ಯಾಕ್ ಆನ್ ಟ್ರ್ಯಾಕ್. ಅದರಿಂದ ಅದನ್ನ ಆರೋಗ್ಯ ಮತ್ತು ಆಹಾರ ಅದೆರಡು ಒಂದು ಕಾನ್ಸೆಪ್ಟ್ ಆಗಿ ಕಾಡ್ತಾ ಇದೆ. ಇವತ್ತು ಕರೋನಾ ಬಂದು ಹೋದ್ಮೇಲೆ, ಕರೋನಾದಲ್ಲಿ ಜನಗಳು ಜೀವನ ಶೈಲಿ ಏನಿತ್ತು ಕರೋನಾಗೆ ಮೊದಲು, ಕರೋನಾ ಆದಮೇಲೆ ಅವರ ಜೀವನ ಶೈಲಿಗಳು ಯಾವ ರೀತಿ ಬದಲಾಗ್ತಾ ಇದೆ. ನಾವು ಏನು ಸಂಪಾದನೆ ಮಾಡ್ತೀವಿ, ಯಾವ ಥರ ಲಕ್ಸುರಿ ಜೀವನ ನಡೆಸ್ತೀವಿ ಅನ್ನೋದಕ್ಕಿಂತ ಇಂಪಾರ್ಟೆಂಟು ನಾವು ದೇಹಕ್ಕೆ ಏನು ಆಹಾರ ತಗೊತೀವಿ ಮತ್ತು ಯಾವ ಥರ ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋದಕ್ಕೆ ನಾವು ವ್ಯಾಯಾಮ, ಇತರೆ ಸಾಧನಗಳನ್ನ ಉಪಯೋಗಿಸಿ ನಾವು ಜೀವನ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸ್ತಾ ಇದ್ದಾರೆ. ಅಂಥ ಒಂದು ನಿಟ್ಟಿನಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮನ ನಾವು ಆಯೋಜಿಸ್ಕೊಂಡು ಸಾರ್ವಜನಿಕರಿಗೆ, ಮುಖ್ಯವಾಗಿ 30, 40, 50 ವರ್ಷದೊಳಗಡೆ ಇರೋವಂಥವ್ರಿಗೆ ಅವರ ಆರೋಗ್ಯ, ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಮತ್ತು ಎಕ್ಸಸೈಸ್ ಆರ್ತೋದಿರ್ಬೋದು, ಮತ್ತು ಮೈಂಡ್ ಮ್ಯಾಪಿಂಗ್ ಇರ್ಬೋದು, ಎಲ್ಲ ಥರದಲ್ಲೂ ಇಲ್ಲಿ ತರಬೇತಿ ಇದೆ. ಇವಾಗ ಕಾರ್ಡಿಯೋ ಆರೋಗ್ಯ ಹೆಲ್ತನ್ನ ಕಾಪಾಡ್ಕೋಬೇಕು, ಹೃದಯ ರೋಗ ಬರದೇ ಇರೋ ಥರ ಅಂದರೆ ಅದಕ್ಕೆ ಕೆಲವಾದಂಥ ಎಕ್ಸಸೈಸ್ಗಳಿದೆ. ಮತ್ತು ಇವಾಗ ಯುವಕರು ಇವತ್ತೆಲ್ಲ ಒಂದು ಬಾಡಿ ಬಿಲ್ಡ್ ಮಾಡಬೇಕು, ನಾವು ಶೋ ಕೊಡಬೇಕು, ನಮ್ಮ ಆರೋಗ್ಯ ಜೊತೆಗೆ ನಮ್ಮ ದೇಹನೂ ದಾಢ್ಯತೆ ನಾವು ತೋರಿಸ್ಕೊಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಬೇಕು ಅಂದರೆ ಇಂಪೋರ್ಟೆಡ್ ಎಕ್ವಿಪ್ಮೆಂಟ್ಸ್ನೆಲ್ಲ ತರಿಸಿದ್ದೀವಿ ನಾವು ಇವತ್ತು. ಒಬ್ಬೊಬ್ಬರಿಗೆ ಅವ್ರಿಗೆ ಆದಂಥ ವಯೋಮಿತಿಗೆ ತಕ್ಕಂತೆ, ಅವ್ರ ವಯೋಮಿತಿಗೆ ಯಾವ ರೀತಿ ಬೇಕು, ಅವ್ರ ವಯೋಮಿತಿಗೆ ತಕ್ಕಂತೆ ಯಾವುದೋ ಒಂದು ಎಕ್ಸಸೈಸ್ನ ಮಾಡ್ಬೋದು ಅನ್ನೋದನ್ನು ನಮ್ಮಲ್ಲಿರೋವಂಥ ನುರಿತ ಟ್ರೈನರ್ಗಳು ಅವ್ರಿಗೆ ಮಾರ್ಗದರ್ಶನ ಕೊಡ್ತಾರೆ. ಆ ಮಾರ್ಗದರ್ಶನದ ಪ್ರಕಾರ ಅವರು ಅದನ್ನು ಫಾಲೋ ಮಾಡಿಕೊಂಡು ನಿಯಮಿತವಾದ ಒಂದು ಆಹಾರವನ್ನು ತಗೊಂಡು ಅವ್ರು ಏನು ಒಂದು ವರ್ಕೌಟ್ ಮಾಡ್ತಾರೆ, ನಿಜವಾಗ್ಲೂ ಅಂಥವರ ಆರೋಗ್ಯ ಇರ್ಬೋದು, ದೇಹದಾಢ್ಯ ಇರ್ಬೋದು, ಹೊಟ್ಟೆ ಬರದೇ ಇರೋವಂಥದ್ದು ಇರ್ಬೋದು, ಮುಖ್ಯವಾಗಿ ಆಯಾಸ ಆಗದೇ ಇರೋವಂಥದ್ದು, ಅವ್ರು ಏನೇ ಕೆಲಸಗಳನ್ನ ಮಾಡಿದ್ರು ಆಯಾಸ ಆಗದೇ ಇರೋವಂಥದ್ದು ಇರ್ಬೋದು, ಎಲ್ಲ ರೀತಿಯಲ್ಲೂ ಒಂದು ಅನುಕೂಲ ಆಗಲಿ. ಇವತ್ತಿನ ಒಂದು ಪರಿಪಾಠ ಏನು ಬಂದಿದ್ದಾರೆ ಜನ, ಅದರಿಂದ ನಮ್ಮ ಒಂದು ಈ ಒಂದು ಹೋಗ್ ಸಂಸ್ಥೆಯಿಂದ ಅವ್ರಗಳಿಗೆ ಅನುಕೂಲ ಆಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಕಡಿಮೆ ವೆಚ್ಚದಲ್ಲಿ ಅತಿ ಹೆಚ್ಚಿನ ಅವರ ಆರೋಗ್ಯದ ಬಗ್ಗೆ ಯಾವುದೇ ಕಾರಣಕ್ಕೂ ನುರಿತ ಟ್ರೈನರ್ಗಳಿಲ್ಲದೆ ನಾವು ಯಾರನ್ನೂ ಅಪಾಯಿಂಟ್ ಮಾಡ್ಕೊಳ್ಳೋದಿಲ್ಲ. ಇಲ್ಲಿ ಅವ್ರು ಏನೇ ಇಲ್ಲಿ ಮಾಡಬೇಕು ಅಂದ್ರೂ ಟ್ರೈನರ್ಗಳ ಜೊತೆ ಸೇರಿಕೊಂಡು, ಇವಾಗ ಕೆಲವರಿಗೆ ಮಂಡಿ ನೋವಿರುತ್ತೆ, ಆ ಮಂಡಿ ನೋವು ನಿವಾರಣೆ ಆಗಬೇಕು ಅಂದ್ರೆ ಅವ್ರು ಯಾವ ಥರ ಎಕ್ಸಸೈಸ್ ಮಾಡಬೇಕು, ಕೆಲವರಿಗೆ ಗ್ಯಾಸ್ಟ್ರಿಕ್ ಇರುತ್ತೆ, ಅದಕ್ಕೆ ಯಾವ ಥರ ಎಕ್ಸಸೈಸ್ ಮಾಡಿ ನೀರು ಎಷ್ಟು ಕುಡಿಬೇಕು, ಯಾವ ಥರ ಊಟನ ಯಾವ್ಯಾವ ಟೈಮ್ಗೆ ಏನೇನು ತೊಗೊಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋದಿರ್ಬೋದು. ಈ ರೀತಿ ಎಲ್ಲ ಒಂದು ವಿಭಾಗಗಳಲ್ಲೂ ಅವರಿಗೆ ಒಂದು ಟ್ರೈನಿಂಗ್ ಕೊಡೋದು. ಮತ್ತು ಇವಾಗ ವೆಯ್ಟ್ ಎತ್ತಬಾರ್ದು ಅಂತ ಫ್ರೀ ಹ್ಯಾಂಡ್ ಎಕ್ಸಸೈಸ್ ಮಾಡಬೇಕು ಅಂದರೆ ಅದಕ್ಕೆ ಆದಂಥ ಕೆಲವು ಸಲಕರಣೆಗಳಿದೆ. ಮತ್ತು ನಾರ್ಮಲ್ಲಾಗಿ ವಾಕಿಂಗ್ ಮಾಡಬೇಕು ಅಂದರೆ ವಾಕರ್ಸ್ಗಳಿದೆ. ಮತ್ತು ಸ್ಟೆಪ್ಸ್ ಹತ್ತುತ್ತೀವಿ, ಕ್ಲೈಂಬಿಂಗು, ಆ ಥರ ಯಾವುದೇ ಒಂದು ಬೇಕು ಅಂದ್ರೂ ಇವತ್ತು ನಮ್ಮಲ್ಲಿರೋವಂಥ ಎಕ್ವಿಪ್ಮೆಂಟ್ಸು ಇಂಡಿಯಾದಲ್ಲೇ ಯಾರೂ ಯೂಸ್ ಮಾಡದೇ ಇರೋವಂಥ ಎಕ್ವಿಪ್ಮೆಂಟ್ಸ್ಗಳನ್ನ ನಾವು ತರಿಸಿದ್ದೀವಿ. ಈ ಒಂದು ಸಲಕರಣೆಗಳನ್ನ ಉಪಯೋಗಿಸ್ಕೊಂಡು ಆರೋಗ್ಯನ ವೃದ್ಧಿಸ್ಕೊಳ್ಳೋದ್ರಲ್ಲಿ ಯುವಕರು ಮತ್ತು ಮಧ್ಯಮ ವಯಸ್ಸಿನವ್ರಿಗೆಲ್ಲ ಅನುಕೂಲ ಆಗಲಿ. ಇದರಲ್ಲಿ ಮಹಿಳೆಯರು, ಯುವತಿಯರು ಎಲ್ಲರಿಗೂ ಆದಂಥ ಒಂದು ಬ್ಯಾಚ್ಗಳಿರುತ್ತೆ. ಮಹಿಳೆಯರಿಗೆ ಪ್ರತ್ಯೇಕವಾದಂಥ ಕೆಲವು ಸಮಯಗಳನ್ನ ನಿಗದಿಪಡಿಸ್ತೀವಿ. ಆ ಸಮಯದಲ್ಲಿ ಅವ್ರಿಗೂ ಆದಂಥ ಯಾವ್ಯಾವ ರೀತಿ ಎಕ್ಸಸೈಸ್ಗಳು ಬೇಕೋ ಅವ್ರಿಗೆ ಮಹಿಳೆಯರೇ ತರಬೇತಿನ ಕೊಡ್ತಾರೆ. ಈ ನಿಟ್ಟಿನಲ್ಲಿ
ಸರ್ ಇದೇ ಜಾಗ ಜೆ ಪಿ ನಗರ 4th ಫೇಸ್ ಡಾಲರ್ಸ್ ಕಾಲೋನಿ, ಇದೇ ಜಾಗದಲ್ಲೇ ಈ ಸಲಕರಣೆಗಳನ್ನೆಲ್ಲ ಹಾಕಿದ್ದೀವಿ. ಇನ್ನೂ ಕೆಲವು ಬರುವಂಥದ್ದಿದೆ. ಆ ಒಂದು ನಿಟ್ಟಿನಲ್ಲಿ ನುರಿತ ಟ್ರೈನರ್ಗಳು ಎಲ್ಲ ಆಲೇ ಅಪಾಯಿಂಟ್ ಆಗಿದ್ದಾರೆ. ಅವರೆಲ್ಲರ ಮಾರ್ಗದರ್ಶನದಲ್ಲಿ ಯುವಕರುಗಳು ಮತ್ತು ಮಧ್ಯಮ ವಯಸ್ಕರು, ಯುವತಿಯರು ಎಲ್ಲರಿಗೂ ಒಂದು ಒಳ್ಳೆಯ ಸೌಕರ್ಯ ದೊರೀಲಿ ಅನ್ನೋ ಒಂದು ಉದ್ದೇಶದಿಂದ ಇದನ್ನು ಮಾಡಿದ್ದೀವಿ. ಅದನ್ನೆಲ್ಲ ನಮ್ಮ ಭಾಗದ ಜನತೆ ಅದನ್ನು ಸದುಪಯೋಗ ಪಡಿಸ್ಕೊಳ್ತಾರೆ ಅನ್ನೋ ಭರವಸೆನೂ ನಮಗಿದೆ. ಈ ರಾಜನು ಒಬ್ಬ ಆಡಿಸಿಯೇ ನೋಡು. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿದ್ದೀರಾ? ಟೆನ್ಷನ್ ಬಿಡಿ. ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.